RRR ಮೂವಿ ಯಾರನ್ನು ನೋಡಿದಿರೋ ಪ್ರತಿಯೊಬ್ಬರು ನೋಡಲೇಬೇಕಾಗುತ್ತೆ. ವಿಡಿಯೋದು ಶೂಟಿಂಗ್ ನಡೆದಿರೋ ಜಾಗ ಇದು RRR. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಕೇಟ ಹುಡುಗ. ಅದೇ ಥರ ಇವತ್ತು ವಿಡಿಯೋಗೆ ಎಲ್ಲರಿಗೂ ಸುಸ್ವಾಗತ. ಅದೇ ಥರ ಒಳ್ಳೆ ಪಂಕ ರೆಡಿಯಾಗಿ ಗ್ಲಾಸ್ ಹಾಕೊಂಡು ಎಲ್ಲೂ ಹೋಗ್ತಿರ್ಬೋದು ಅಂತ ನೀವು ಕೇಳ್ಬೋದು. ಹೋಗೋಕ್ಕಿಂತ ಮುಂಚೆ ಹೇಳೋಕ್ಕಿಂತ ಕರ್ಕೊಂಡು ಹೊಂಟೋಗ್ಬಿಟ್ರೆ ಬೆಟರ್ ಅನ್ನೋಕ್ಕೆ ಇಷ್ಟಪಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕೆ ಒಂದು ಲೈಕ್ ಶೇರ್ ಮಾಡಿ. ಬನ್ನಿ ಗಾಯ್ಸ್, ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಒಳ್ಳೆ ಸೂಪರ್ ಆಗಿರೋ ಪ್ಲೇಸ್ ಕರ್ಕೊ ಹೋಗ್ತಿದೆ. ಬನ್ನಿ ಗಾಯ್ಸ್ ಅಂತ ಹೇಳ್ತಾ ಇದ್ದಂಗೆ ಬಂದಿದ್ದೀವಿ. ಈಗ ನೋಡ್ತಾ ಇರ್ಬೋದು ಈಗ ಯಾವುದು ಪ್ಲೇಸ್ ಅಂತ ಆಲ್ಮೋಸ್ಟ್ 50% ಗೊತ್ತಾಗಿರುತ್ತೆ. ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಇದು ಯಾವ ಪ್ಲೇಸ್ ಅಂತ. ಗೊತ್ತಿಲ್ಲ ಅಂದರೆ ಪೂರ್ತಿ ವಿಡಿಯೋ ನೋಡಿ, ಖಂಡಿತ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಗೈಸ್. ಆಲ್ಮೋಸ್ಟ್ 50% ನಿಮ್ಗೆ ಗೊತ್ತಿರುತ್ತೆ ಅಂತ ಯಾವ ಬ್ರಿಡ್ಜು ಅಂತ ಗೊತ್ತಾಗುತ್ತೆ ಗೈಸ್. ಅದೇ ಥರ ಇವಾಗ ಬಂದಿದ್ದೀವಿ. ಈಗ RRR ಮೂವಿ ಯಾರು ನೋಡಿದ್ರೆ ಪ್ರತಿಯೊಬ್ಬರು ನೋಡಲೇಬೇಕಾದಂಥ ವೀಡಿಯೋ ಗೈಸ್ ಇದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತೀರಾ, RRR ಮೂವಿಯಲ್ಲಿ ಒಂದು ಸಿನಿಮಾದಲ್ಲಿ ಒಂದು ಶೂಟಿಂಗ್ ಆಗಿರುವಂಥ ಜಾಗ ಕರ್ಕೊ ಹೋಗ್ತಾಯಿದ್ದೀವಿ. ಇದೇ ಪ್ಲೇಸಲ್ಲಿ ಖಂಡಿತ ಅದು ಶೂಟಿಂಗ್ ನಡೆದಿರೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತ ನನಗೆ 95% 100% ಕನ್ಫರ್ಮಾಗಿ ಹೇಳ್ತಾ ಇದ್ದೀನಿ, ಖಂಡಿತ ನಡೆದಿರೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಆ್ಯಂಡ್ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಇದೆಲ್ಲ ಅಂದ್ರೂ ಕಮೆಂಟ್ ಮೂಲಕ ತಿಳಿಸಿ ಅನ್ನೋಕ್ಕೆ ಇಷ್ಟಪಡ್ತೀನಿ ಗೈಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಅದೇ ಥರ ಎಲ್ಲ ಮುಗಿಸ್ಕೊಂಡು ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಈಗ ಬಂದ್ವಿ ಅಂತ ನಾನು ಮತ್ತು ನಮ್ಮ ಬ್ರೋ ಸೂಪರ್ ಪ್ಲೇಸಿಗೆ ಬಂದಿದ್ದೀವಿ. ಈಗ RRR ಮೂವಿ ಶೂಟಿಂಗ್ ನಡೆದಿರೋ ಜಾಗ ಬೇರೆ ಯಾವುದೂ ಅಲ್ಲ ಗೈಸ್. ನೋಡ್ತಾ ಇರ್ಬೋದು ಇದೇ ಜಾಗದಲ್ಲಿ RRR ಮೂವಿ ಶೂಟಿಂಗ್ ಜಾಗ ಗೈಸ್. ಈಗ ಒಂದು ಸ್ಕಿಪ್ ಆಗ್ತೀನಿ, ನೋಡ್ಕೊಂಡು ಆದಮೇಲೆ ಇದು ಖಂಡಿತ ಅದಲ್ಲ ಮತ್ತು ನೋಡಿ ಅನ್ನೋಕ್ಕೆ ಇಷ್ಟಪಡ್ತೀನಿ. ಗೈಸ್ ಇದೇ ಬೇರೆ ಎಲ್ಲೋ ಗೈಸ್ ಇದಿರೋದು RRR ಮೂವಿ ಶೂಟಿಂಗ್ ನಡೆರೋ ಜಾಗ ಇದೇನೆ. ಆ್ಯಂಡ್ ಈ ಪ್ಲೇಸ್ ಬಂದು ಬೇರೆ ಯಾವುದೂ ಅಲ್ಲ ಗೈಸ್. ಎಷ್ಟೋ ಜನ ಇಷ್ಟ ಬರೋವಂಥ ಜಾಗ, ಎಷ್ಟೋ ಜನ ಇಲ್ಲಂದ ಪ್ರತಿಯೊಬ್ಬರು ಬರೋವಂಥ ಜಾಗ ಟಿ ನರಸೀಪುರ ಹತ್ರ ಇರುವ ನಾವು ಬಂದಿದ್ದೀವಿ ಇವತ್ತು ತಲಕಾಡಲ್ಲಿ. ಸುಮಾರು ದಿನ ಆಗಿತ್ತು ಬರೋಕ್ಕೆ ಆಗಿರಲಿಲ್ಲ. ಇವತ್ತು ತುಂಬಾ ಬಂದಿದ್ದೀವಿ. ಬಂದ ತಕ್ಷಣ ಖುಷಿ ಆಯಿತು. ಹಂಗೆ ಬಂದ ತಕ್ಷಣ ನೀರಿಗೆ ಹೋಗಿದ್ದೀವಿ. ಈ ಬಿಸಿಲಾಗು ಅದಕ್ಕೂ ಹಬ್ಬ ನೆಕ್ಸ್ಟ್ ಲೆವೆಲ್ಗೆ ಸೂಪರಾಗಿತ್ತು. ನೆಕ್ಸ್ಟ್ ಲೆವೆಲ್ ಸ್ನಾನ ಮಾಡೋಣ ಅಂದ್ಕೊಂಡು ಹೋದ್ವಿ. ಬಟ್ಟೆ ಗಿಟ್ಟೆ ಏನೂ ಇಲ್ಲ, ಅದು ಸಾಕಾಗಿತ್ತು ಗೈಸ್. ನೀರು ಮಾತ್ರ ನೆಕ್ಸ್ಟ್ ಲೆವೆಲ್. ಇದೇ ಜಾಗ ನೋಡ್ತಾ ಇರ್ಬೋದಲ್ಲ ಗೈಸ್. ಅಂತೂ ಇಂತೂ ನೀರೆಲ್ಲ ಒದ್ದಾಡ್ಕೊಂಡು ಬಂದೀವಿ. ಮುಖ ಈಗ ತೊಳ್ಕೊಂಡು ತಲೆಗೆಲ್ಲ ನೀರು ಹಾಕ್ಕೊಂಡು ತಂಪಾಗಿತ್ತು ಗೈಸ್. ಸೂಪರಾಗಿತ್ತು ಎಕ್ಸ್ಪೀರಿಯನ್ಸ್. ಮತ್ತು ನೆಕ್ಸ್ಟ್ ಲೆವೆಲ್ಲು ಆ ಬಿಸಿಲಿಗೂ ಅದಕ್ಕೂ ನೆಕ್ಸ್ಟ್ ಲೆವೆಲಾಗಿತ್ತು. ಹಾಗೆ ಹೋಗ್ತಾ ಇದ್ದಾಗ ಅಣ್ಣ ನೋಡಿದ್ವಿ, ಅಣ್ಣ ಸ್ಮೈಲ್ ಕೊಟ್ಟರು. ಅದೇ ಥರ ನೋಡ್ಕೊಂಡು ಹೋಗ್ತಾ ಇದ್ದಾಗ ಏನೋ ಒಂಥರ ಚೆನ್ನಾಗಿತ್ತು. ಫೋಟೋಶೂಟಿಗೆ ಬಂದ್ವಿ. ಫೋಟೋಶೂಟಲ್ಲೆಲ್ಲ ಅಣ್ಣಂದೇ ಅವಳಿ ಅಂತ ಹೇಳೋಕ್ಕೆ ಅದೆಲ್ಲ ಮುಗಿಸ್ಕೊಂಡು ಆದಮೇಲೆ ನೆಕ್ಸ್ಟ್ ಇವಾಗ ಹೊಳ್ತಾ ಇದ್ದೀವಿ ಈಗ. ಇದೆಲ್ಲ ಇಷ್ಟ ಆಗಿತ್ತು. ಆ್ಯಂಡ್ ತುಂಬ ಖುಷಿ ಆಯಿತು ಬಂದ ತಕ್ಷಣ. ಬಿಸಿಲು ಅದು ಇದು ಎಲ್ಲ ನೆಕ್ಸ್ಟ್ ಲೆವೆಲಿತ್ತು, ಚೆನ್ನಾಗಿತ್ತು ಅನ್ನೋಕ್ಕೆ ಇಷ್ಟಪಡ್ತೀನಿ. ಅದೇ ಥರ ಸುಮಾರು ಹೊತ್ತು ಕೂತಿದಾದ ನಂತರ ನೀರಲ್ಲೆಲ್ಲ ಆಟ ಆಡ್ಕೊಂಡು ಆದಮೇಲೆ ತುಂಬ ಚೆನ್ನಾಗಿತ್ತು. ಅದೇ ಥರ ಮುಂದೆ ಹೋಗೋಣ ಬನ್ನಿ ಗೈಸ್. ಅದೇ ಥರ ನೋಡ್ಕೊಂಡು ಯಾವ್ದಾರ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋಣ ಅನ್ನೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೋಡ್ತಾ ಇರ್ಬೋದಲ್ಲ ಗೈಸ್, ತಲಕಾಡು ಹತ್ರ ಎಷ್ಟು ಚೆನ್ನಾಗಿತ್ತು. ಆ್ಯಂಡ್ ಇದೆಲ್ಲ ನೋಡ್ಕೊಂಡು ತಕ್ಷಣ ಈಗ RRR ಮೂವಿ ಎಷ್ಟು ಸಲ ನೋಡ್ರು ನನಗೆ ಯಾಕೋ ಡೌಟ್ ಹೊಡಿತೈತೆ. ನನ್ನ ಪ್ರಕಾರ ಅನಿಸುತ್ತೆ. ಆ್ಯಂಡ್ ಗೊತ್ತಿರೋ ಕಮೆಂಟ್ ಮೂಲಕ ತಿಳಿಸಿ ಅಂತಾರೆ. ಅದೇ ಥರ ಈಗ ಮುಂದೆ ಹೋಗೋಣ ಬನ್ನಿ ಗೈಸ್. ಸುಮಾರು ದೇವಸ್ಥಾನಗಳು 5 ಪ್ಲೇಸಸ್ ಇದೆ. ಬಟ್ ಆದರೆ ಟೈಮ್ ಸಾಕಾಗಿಲ್ಲ. ಜಸ್ಟ್ ಒಂದು ಪ್ಲೇಸ್ಗೆ ಹೋಗೋಕ್ಕಾಯಿತು. ಬಟ್ 5 ಪ್ಲೇಸ್ ಬಗ್ಗೆ ವಿವರಿಸಿ ಪ್ರತಿಯೊಂದು ಮಾಡ್ಬೋದಿತ್ತು. ಬಟ್ ಆದರೆ ನನಗೆ ಟೈಮ್ ಸಾಕಾಗಲಿಲ್ಲ. ದಯವಿಟ್ಟು ಈಗ ಪಾತಾಳೇಶ್ವರ ದೇವಸ್ಥಾನ ಹತ್ರ ಬಂದಿದ್ದೀವಿ. 7ನೇ ಪ್ಲೇಸಿಗೆ. ನೋಡ್ತಾ ಇರ್ಬೋದಲ್ಲ ಗೈಸ್, ಇದು ಮಲ್ಲರ್ನಿಂದ ತಾನೇ ಉದ್ಭತಿ ಆಗಿರೋ ದೇವಾಲಯ ಅನ್ನೋಕ್ಕೆ ಇಷ್ಟಪಡ್ತೀನಿ ಗೈಸ್. ನೋಡ್ತಾ ಇರ್ಬೋದಲ್ಲ ಪಾತಾಳೇಶ್ವರ ದೇವಸ್ಥಾನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ದೇವಸ್ಥಾನ ಬಂದು 1200 ವರ್ಷಗಳ ಹಿಂದೆ ಆ್ಯಂಡ್ ಆಗಿರುವ ಗಂಗರು ಕಟ್ಟಿರುವಂಥ ದೇವಸ್ಥಾನ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ನೋಡ್ತಾ ಇರ್ಬೋದಲ್ಲ ಈಗ ಪಾತಾಳೇಶ್ವರ ದೇವಸ್ಥಾನ ಹತ್ರ ಬಂದಿದ್ದೀವಿ. ಆ್ಯಂಡ್ ಒಳಗಡೆ ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ಫೋಟೋಗಳು ವೀಡಿಯೋಗಳು ಮಾಡೋಂಗಿಲ್ಲ ಅಂತ ಹೇಳಿದ್ರು ಗೈಸ್. ಇದು 1200 ವರ್ಷಗಳ ಹಿಂದೆ ಕಟ್ಟಿರುವ ಗಂಗರು ಗೈಸ್. ನೋಡ್ತಾ ಇರ್ಬೋದಲ್ಲ ಗೈಸ್, ಇದು ಲಿಂಗ ಎಲ್ಲ ತಾನೇ ಮಲ್ಲಿಂದ ಉತ್ಪತ್ತಿ ಆಗಿರುವಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇರ್ಬೋದಲ್ಲ ಗೈಸ್, ಇದು ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಮಾತ್ರ. ನೆಕ್ಸ್ಟ್ ಲೆವೆಲ್. ಇಷ್ಟು ಜನ ಬರುವಂಥ ಜಾಗ ಅನ್ನೋಕ್ಕೆ ಇಷ್ಟಪಡ್ತೀನಿ ಗೈಸ್. ಯಾರು ಬರ್ತೀರಾ ಪ್ರತಿಯೊಬ್ಬರು ದೇವಸ್ಥಾನ ಅಂತ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ತುಂಬಾ ಚೆನ್ನಾಗಿದೆ ಗೈಸ್. ನೋಡ್ಕೊಂಡು ತುಂಬಾ ಅದ್ಭುತ ಆಗಿತ್ತು ಗೈಸ್. ಅದೇ ಥರ ಈಗ ನೋಡ್ಕೊಂಡು ಬಂದ್ವಿ ಗೈಸ್. ಏನು ತಿಳ್ಕೊಡ್ರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಾರು ವೀಡಿಯೋ ಇಷ್ಟ ಆಯ್ತಾರೋ ಲೈಕ್, ಸಪೋರ್ಟ್, ಶೇರ್ ಮಾಡಿ ಗೈಸ್. ಅದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬೈ ಗೈಸ್. ಥ್ಯಾಂಕ್ ಯು ಸೊ ಮಚ್.